ಯಾಕೆ ಕೈ ಹಿಡ್ತಾವಳಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಲ್ಲ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮದುವೆ ಬ್ಯುಸಿಗೆ ವಿಡಿಯೋನ ಹಾಕಿದ್ದಿಲ್ಲ, ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ಇವತ್ತು. ಇದೇ ವಿಡಿಯೋ ಒಳಗೆ ಮದುವೆ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿರ್ತೀನಿ, ಯಾಕಂದರೆ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಮದುವೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಊರು ದೂರ ಆಗ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಮಾಡೋದಾಗಲಿ ಜರ್ನಿ ಮಾಡೋದು ಒಂದು ಚಾಲೆಂಜಿಂಗ್ ಆಗಿತ್ತು. ಹಾಗಾಗಿ ವಿಡಿಯೋ ಇನ್ನೂ ಮಾಡಿಲ್ಲ. ಆಮೇಲೆ ನಮಗೆ ಒಂದೊಂದು ಜವಾಬ್ದಾರಿ ವಹಿಸ್ಬಿಟ್ಟಿದ್ರು. ಸೊ ಹಂಗಾಗಿ ಕೆಲವು ಪೂಜೆ ಆಮೇಲೆ ಈ ಥರ ಎಲ್ಲ ಇದ್ದವು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡೋಕ್ಕೆ ಹುಡುಕಾಡ್ದೆ ಅವ್ರಿಗೆ ಇವ್ರಿಗೆ. ಸೊ ಹಂಗೆ ಸಿಕ್ಕೇ ಇಲ್ಲ. ಸಣ್ಣ ಸಣ್ಣ ಹುಡುಗರೆಲ್ಲ ನಮ್ಮ ಕಡೆಯಿಂದ ಬಂದವರು. ಸುಕನ್ಯೆ ಇದ್ಲು, ಒಂದಿಷ್ಟು ವಿಡಿಯೋಸ್ ಮಾಡಿದ್ಲಾಕಿನ. ಇದು ಮಾರನೇ ದಿನ ಮದುವೆ ದಿನದ ವಿಡಿಯೋ ಆಗಿರ್ತೈತೆ. ಸೊ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡಿ ನೈಟೂ ಪೂರ್ತಿ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್. ಆ ಪರಿ ಇದು ಮಾಡಿದ್ದು, ಒಂದು ತಾಸೇನೋ ಮಲ್ಕೊಂಡೈತೆ ಅಷ್ಟೆ. ಮದುವೆ ಅಂದರೆ ಹಿಂಗೆ 2-3 ದಿನ ನಿದ್ದೆ ಇರೋಂಗಿಲ್ಲ. ಹೋದವ್ರಿಗೆ ಮನೆಯವ್ರಿಗಂತೂ ನಿದ್ದೆ ಮಾತಾಬೇಡ. ನಾನು ರೆಡಿಯಾಗಿ ಬರೋದು ವಜ್ಜಾಗಿತ್ತು. ಇವರಿಗೆ ಡ್ರೆಸ್ ಅಷ್ಟು ಹಾಕಿ ಬಂದಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ರೆಡಿ ಮಾಡ್ಬೇಕಂತ. ಜಾನು ಅಂತೂ ಎಷ್ಟು ಡೀಪಾಗಿ ನೋಡತ್ತಾಳ ಅಂದ್ರೆ ಅವ್ರು ಹೇಳೋದು ಇವ್ರು ಹೇಳ್ಸೋದನ್ನ ನೋಡ್ರಿ. ಸೊ ಇದೆಲ್ಲ ಮುಗಿದ್ಮೇಲೆ ಗುಗ್ಗಳ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಗುಗ್ಗಳ ಮಾಡಿ ಮದುವೆ ಮಾಡ್ತಾರೆ. ಕೆಲವು ಕಡೆ ಮದುವೆ ಆದಮೇಲೆ ಗುಗ್ಗಳ ಮಾಡಿ ಮೆರವಣಿಗೆ ಎಲ್ಲ ಹೋಗ್ತಾರೆ. ಹುಡುಗಿ ಅಂತೂ ನಿನ್ನೆ ನೈಟ್ ಫಂಕ್ಷನ್ ಆಗುತ್ತಲ್ಲ ಫ್ರೆಂಡ್ಸ್, ಆವಾಗೂ ಇದು ಒಂದು ಮೆರವಣಿಗೆ ಮಾಡ್ತಾರಲ್ಲ, ಅವಾಗೆಲ್ಲ ಮೆರವಣಿಗೆ ಮಾಡಿದ್ರು ಗಾಡಿ ಒಳಗೆ. ಅದಾದಮೇಲೆ ಬೆಳಗ್ಗೆ ಮತ್ತೆ ಇದು ಗುಗ್ಗಳ ಜೊತೆ ಮತ್ತೆ ಊರು ಸುತ್ತಿ ಬಂದ ಫ್ರೆಂಡ್ಸು ಪಾಪ. ಮದುವೆಗೆ ಅಂತೇಳಿ ಡಿಸೈನ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಈ ಬ್ಲೌಸ್ ನಾನು. ಬಟ್ ಯಾವಾಗ ಫೋಟೋ ಎಲ್ಲ ಬರ್ತಾವಂತ ಅಂದ್ಕೊಂಡಿದ್ದೆ, ಅವಾಗೆಲ್ಲ ಬೇರೆ ಸ್ಯಾರಿನ ಉಟ್ಕೊಂಡಿನಿ. ಎಲ್ಲ ಮುಗಿದ್ಮೇಲೆ ಇದನ್ನ ಉಟ್ಕೊಂಡು ಒಂದೆರಡು ಫೋಟೋ ತೊಗೊಳ್ಬೇಕಾತ್ ನೋಡ್ರಿ. ಫೈನಲಿ ಮದುವೆ ಎಲ್ಲ ಚಲೋ ತಂಗಿ ಆಯ್ತು. ಮುಗಿಸ್ಕೊಂಡು ಮನೆಗೆ ಬರಾಕತ್ತೀವಿ. ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನು ಮಾಡಕತ್ತಾರ. ಡ್ಯಾನ್ಸ್ ಮಾಡೋರು ಡ್ಯಾನ್ಸು, ನೋಡೋರು ನೋಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡೋದಿಷ್ಟ, ವಿಡಿಯೋ ಮಾಡಕತ್ತೀನಿ. ಚಿಟ್ಟು ನೋಡ್ರಿ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡೋಕ್ಕೆ ಹೆಂಗೆ ಟ್ರೈ ಮಾಡ್ತಾರೆ. ಸೊ ಫೈನಲಿ ಮದ್ವೆ ಮುಗಿಸ್ಕೊಂಡು ಅವ್ರ ಊರಿಗೆ ಬಂದು ಅವ್ರ ಊರಿಂದ ವಾಪಸ್ ನಮ್ಮೂರಿಗೆ ಬರಾಕತ್ತೀವಿ. ಇದು ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿಯ ಅಕ್ಕ. ಬರೀ ಬೀಳುದಾಗಿರ್ತಾಳೆ. ಮದುಮಗಳು ಚಪ್ಪಲ್ ತಂದೆ ಮಕ್ಕಳು ಚಪ್ಪಲ್ ಕಳ್ಕೊಂಬಂದಾರ. ಮದುವೆ ಒಳಗೆ ಇವ್ರು ಚಪ್ಪಲ್ ಕಳ್ಕೊಂಬಂದಿದ್ರು. ಸೊ ಹಂಗಾಗಿ ಅದು ತೊಗೊಳಕ್ಕಂದು ಮಾರ್ಕೆಟ್ನಾಗ ಬಂದ್ವಿ. ಅಲ್ಲಿಂದ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದೊಂದು ಸ್ವಲ್ಪ ರಿಪೇರಿ ಮಾಡಿಸೋಷ್ಟಕ್ಕೆ ಲೇಟ್ ಆಯ್ತು. ಸ್ಟೋರೇಜ್ ರಿಪೇರಿ ಆಗಲ್ಲ, ಅದು ಏನಂತಾರೆ SD ಕಾರ್ಡ್ ಹಾಕಿದ್ರೆ ಅದನ್ನ ಮೂವ್ ಮಾಡ್ತಾ ಇರ್ಬೇಕಂತ ಹೇಳಿದ್ರೆ ಅದೊಂದು ಹೆಡ್ಡೇಕ್ ಆಯ್ತು ನನಗೆ. ವಿಡಿಯೋ ಮಾಡೋಕೆ ಸ್ಪೇಸ ಇಲ್ದಂಗೆ ಆಗಿತ್ತು. ಸೊ ಇಷ್ಟೆಲ್ಲ ನಡೀತು ನೋಡಿರಿ ಫ್ರೆಂಡ್ಸ್. ಇದು ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರ್ತೈತಿ. ಇನ್ನು ಒಂದಿಷ್ಟು ಕ್ಲಿಪ್ಸ್ ಇದು ಊರಿಂದ ಹಾಕಿದ್ದೆ. ಸಕ್ಕರೆ ತುಪ್ಪ ತಿಂತೀನಿ. ಇಟ್ಕೊಂಡಿನಿ. ಆಕೆಲ್ಲೋದ್ಲ? ಪಟ ತಿನ್ರಿ, ಸಾಲಿಗೆ ಟೈಮ್ ಆಗ್ತೈತಿ. ಅಲ್ಲೇನ ಮಾಡಕತ್ತಾಕಿ ನಾಷ್ಟ ಮಾಡಿ ಎಲ್ಲ. ಬರಲಿ ಬಾ ನೀನು ತಿನ್ನಿಸ್ತೀನಿ ಬಾ. ಅವರು ಸ್ಕೂಲಿಗೆ ಹೋದ್ರು ಫ್ರೆಂಡ್ಸ್. ಇಷ್ಟೆಲ್ಲ ಬಾಂಡೆ ಬೆಳಗ್ಗೆ ಇಟ್ಟಿದ್ದೆ. ಈಗ ನನಗೊಂಚೂರು ಟಿಫಿನ್ ಮಾಡಿಕೊಂಡು ಆಮೇಲೆ ಸಮಾಧಾನ ಆಗ್ತತಿ. ರೊಟ್ಟಿ ಚಪಾತಿ ಮಾಡಿದ್ರೆ ಇಷ್ಟು ರಾತ್ರಿ ಹಿಟ್ಟು ಹಾರಾಡೋದ.
ಅಷ್ಟೇ. ಔಷಧ ತಗೊಂಡೆ ಒಂದು 3-4 ದಿನ ಆಗಿತ್ತು ತಗೊಂಡಿದ್ದೆ ಇಲ್ಲ, ಮತ್ತೆ ತಲೆ ತಿರುಗಾಕತ್ತೆ. ಮತ್ತು ನೆನಪಾತ ತೊಗೊಂಡು ಒಂದು ಗ್ಲಾಸ್ ಹಾಲು ಕುಡ್ದೆ. ಇದು ಹಾಲಿನಾಗ ಹಾಕೊಳ್ಳೋದು ಫ್ರೆಂಡ್ಸ್. ಇದು ಪುಡಿ ಇದ್ರೊಳಗೆ ಏನೇನೈತಿ ಥರ ವಿಟಮಿನ್ಸ್ ಅದಾವು. ಬಿಡು ಬಂಗಾರಿ. ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಎನರ್ಜಿ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ B1, B2, B3, B5, B6, B12, ಫೋಲಿಕ್ ಆ್ಯಸಿಡು, ಐರನ್ನು, ಜಿಂಕ್ ಇಷ್ಟೆಲ್ಲ ತಗೊಂಡ್ರು ಕಷ್ಟ ಐತಿ ಫ್ರೆಂಡ್ಸ್. ಬುಟ್ಟಾಗಿಟ್ಬೇಕು. ಇಷ್ಟು ಕ್ಲಿಯರಾಗಿ ಯಾರು ಬರಲಿ ಅಂತೀರಿ ಕೆಲಸ ಹೇಳಿದ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಚಂದ ಟಂಟಡ ಹಿಂಗೆ ಮಾಡ್ಬೇಕು ಮಾಡು. ಸೊ ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ಮಾಡಿದ್ದೆ ಫ್ರೆಂಡ್ಸ್, ಅದ್ರದ್ದು ವೀಡಿಯೋನ ಶೇರ್ ಮಾಡಕತ್ತೀನಿ. ಇದನ್ನು ಮಾಡೋದು ಭಾಳ ಈಸಿ. ಯಾರು ಫಿಶ್ ಫ್ರೈ ಮಿಸ್ ಮಾಡ್ಕೊಳ್ತಾ ಇರ್ತೀರ ಅವರಿಗಂತೂ ಸಖತ್ ಇಷ್ಟ ಆಗ್ತದೆ ಇದು. ಸೊ ಬರೀ ಕಂಟಿನ್ಯೂ ಮಾಡೋಣ. ಇದನ್ನು ಮಾನ್ಯ ವ್ಲಾಗ್ ಮಾಡ್ತೀನಿ ಅಂಥೇಳಿ ಇದು ಮಾಡಕತ್ತಾಳ. ಅದ್ರ ಜೊತೆಗೆ ಆಕಿ ವ್ಲಾಗ್ ಮಾಡ್ತಾಳೆ, ಹೆಂಗೆ ಮಾಡ್ತಾಳೆ ಕಮೆಂಟ್ ಮಾಡಿರಿ. ಇದು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟಾಗಬೇಕು. ಇದನ್ನು ಆಲೂಗಡ್ಡೆ ಕುದಿಸಿದ್ದು ಕರೆಕ್ಟಾಗಿ ಸ್ಮ್ಯಾಶ್ ಮಾಡಿ ಕಾರ್ನ್ಫ್ಲೋರ್ ಹಿಟ್ಟಾಕಬೇಕು. ಅದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು, ಆಮೇಲೆ ಮಸಾಲ ಪುಡಿ, ಗರಂ ಮಸಾಲ, ಆಮೇಲೆ ಚಾಟ್ ಮಸಾಲ ಹಾಕ್ತಿದ್ದೆ. ಒಂದು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂಥೇಳಿ ಒಂದು ಸ್ವಲ್ಪ ರವೆ, ಬಾಂಬೆ ರವೆ ಅಂತಾರಲ್ಲ ಫ್ರೆಂಡ್ಸ್, ಅದು ಹಾಕಿದ್ದೆ. ಒಂದಿಷ್ಟು ಉಳ್ಳಾಗಡ್ಡಿ ಚಾಪ್ ಮಾಡಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಈ ಥರ ಇದ್ರೆ ಹಾಕ್ಕೊಳ್ಬೋದು. ಇದಾದಮೇಲೆ ನೀಟಾಗಿ ಅದನ್ನು ಕಲಿಸ್ಕೋಬೇಕು. ಹೇಳಿ ಇದ್ರ ಬಗ್ಗೆ ಹೇಳಿ, ನಾವೇನು ಮಾಡಕತ್ತೀವಿ ಮಾನ್ಯ ಹೇಳಿ, ಇದ್ರ ಬಗ್ಗೆ ಹೇಳಿ. ಹೇಳಿ ಕರೆಕ್ಟ್ ಐತೆ ಹೇಳಿ. ಆಲೂ ರೈಸ್ ಮಾಡತ್ತೆ, ಕಟ್ಲೆಟ್, ಆಲೂ ಕಟ್ಲೆಟ್ ಮಾಡತ್ತೆ ಫ್ರೆಂಡ್ಸ್ ಇವತ್ತ. ಅದಕ್ಕೆ ನಮ್ಮ ಮಮ್ಮಿ ಮಾಡತ್ತಲ್ಲ, ನೋಡೋಣ ಹೆಂಗೆ ಮಾಡ್ಕೋಬೇಕಂತ. ಓಕೆ, ಏನೇನು ಹಾಕ್ಯಾಳ ನಿಮ್ಮ ಮಮ್ಮಿ ಇದಕ್ಕೆ ಇವತ್ತು? ಏನೇನು ಹಾಕಿವಿ ನೋಡಲ್ಲ, ನೆನಪು ಮಾಡ್ಕೋ. ನಗರ್ಕ ಕೇಳ್ತ ಏನೇನು ಹಾಕಿ ಅಂತ. ಆಲೂ ಆಲೂ ಆನಿಯನ್ ಹಾಕಿ ಫ್ರೆಂಡ್ಸ್. ಆನಿಯನ್, ಕೊತ್ತಂಬರಿ, ಆಮೇಲೆ ಫ್ರೆಂಡ್ಸ್ ಉಪ್ಪು ಖಾರ ಹಾಕೇವಿ. ಅದನ್ನ ಹಾಕೇವಿ. ಚಾಟ್ ಮಸಾಲ ಹಾಕೇವಿ ಫ್ರೆಂಡ್ಸ್. ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇದನ್ನ ಫ್ರೆಂಡ್ಸ್ ಕಲರು. ಆಮೇಲೆ ಗಬ ಗಬ ತಿಂದು ಊಟ ಮಾಡಿ ನೋಡ್ಕೊಂಡು ಫ್ರೆಂಡ್ಸ್. ನೈಸ್ ಬ್ಲಾಗ್, ಮಸ್ತ್ ಹೇಳಿ. ಇನ್ನೊಂದು ವಿಡಿಯೋ ಕೇಳಿದಾಗ ನಾವು ಫ್ರೆಂಡ್ಸ್ ಮಾಡ್ತೀನಿ. ಲೀಲಾವತಿನ ಬಿಟ್ಟು ಹೇಳಿ ಫ್ರೆಂಡ್ಸ್, ಮನೆ ಕೇಳಿ ಫ್ರೆಂಡ್ಸ್. ಈ ಥರ ನಾದ್ಕೋಬೇಕು ಫ್ರೆಂಡ್ಸ್. ಅದು ಎಲ್ಲ ಹಾಕಿದ್ಮೇಲೆ ಈ ಥರ ಆಗ್ತೈತಿ. ನಿಮ್ಗೆ ಉಳ್ಳಾಗಡ್ಡಿ ಬೇಡ ಅಂದರೆ ಸ್ಕಿಪ್ಪೂ ಮಾಡ್ಬೋದು, ಬಟ್ ಉಳ್ಳಾಗಡ್ಡಿ ಹಾಕಿದರೆ ಚಲೋ ಇರ್ತದಂತ ನನ್ನ ಅನಿಸಿಕೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಮಾಡ್ಕೋಬೋದು. ಮತ್ತೆ ಹೆಂಗೆ ಮಾಡಬೇಕು? ಸ್ಕ್ವೇರ್ ಗಟ್ಟಲೆ ಮಾಡಬೇಕು ಮಮ್ಮಿ. ಡೈಮಂಡ್ ಯಾವ್ಯಾವ ಶೇಪ್ಸ್ ಯಾವ್ಯಾವ ಹೇಳಿ. ನಿಮ್ಮ ಮಿಸ್ ಯಾವ್ಯಾವ ಶೇಪ್ಸ್ ಕೊಟ್ಟಾರ ಹೇಳಿ. ಸರ್ಕಲ್ ಅದ ಫ್ರೆಂಡ್ಸ್, ಆಮೇಲೆ ಸ್ಕ್ವೇರ್ ಅದಾವು, ರೆಕ್ಟಾಂಗಲ್ ಅದಾವು, ಎಲ್ಲ ಅದಾವ ಫ್ರೆಂಡ್ಸ್. ಹೇಳಿ ಶೇಪ್ಸ್ ಯಾವ್ಯಾವ ಶೇಪ್ಸ್ ಮಾಡ್ಕೋಬೋದು. ಸರ್ಕಲ್ ಅದಾವು, ಸ್ಕ್ವೇರ್ ಅದಾವು, ರೆಕ್ಟಾಂಗಲ್ ಅದಾವು, ಎಲ್ಲ ಅದಾವ ಫ್ರೆಂಡ್ಸ್. ಅದೇ ನಿಮ್ಗೆ ಯಾವ್ದು ಬೇಕು ಅದನ್ನ ಮಾಡ್ಕೊ ಫ್ರೆಂಡ್ಸ್. ನಂಗೆ ಡೈಮಂಡ್ ಅದಾವು, ಸ್ಟಾರ್ಸ್ ಅದಾವು, ಏನ್ ಬೇಕಾದ್ರೂ ಮಾಡ್ಕೊ ಫ್ರೆಂಡ್ಸ್. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಚೂರು ಬಾಂಬೆ ರವೆ ಒಳಗೆ ನಾನು ಉಪ್ಪು ಮತ್ತು ಖಾರ ಈ ಥರ ಹಾಕಿ ಅದನ್ನು ಅದ್ದಿ ಅದರೊಳಗೆ ಕರಿತೀನಿ ಫ್ರೆಂಡ್ಸ್. ಈಗ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರ್ತದೆ ಅಂದು ಹಿಂಗೆ ಕರೆದ್ರೆ ಕರಿಬೋದು ಹಿಂಗನು, ಬಟ್ ಮೆತ್ತಗೆ ಆಗ್ತೈತಿ. ಸ್ವಲ್ಪ ರವೆ ಎಲ್ಲ ಮೇಲೆ ಕೋಟಿಂಗ್ ಮಾಡಿದ್ವಿ ಅಂದ್ರೆ ಕ್ರಿಸ್ಪಿಯಾಗಿರ್ತದೆ ಅಂಥೇಳಿ ಈ ಥರ ಮಾಡಕತ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂಥೇಳಿ ಒಂದು 5 ಆಲೂಗಡ್ಡೆ ಅಷ್ಟೇ ಕುದಿಯಕ್ಕೆ ಹಾಕಿದ್ದೆ. ಸೊ ಫೈನಲಿ ರೆಡಿ ಆಯಿತು ನಮ್ಮ ಆಲೂ ಕಟ್ಲೆಟ್. ಸಖತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿರಿ. ಆಲೂಗಡ್ಡೆ ಅಂತ ಎಲ್ಲರ ಮನೆಯಾಗೂ ಇದ್ದಿರ್ತಾವೆ. ಇಂಗ್ರೀಡಿಯೆಂಟ್ಸು ಭಾಳ ಇಲ್ಲ,
ಮನೆಯೊಳಗೆ ಏನಿರ್ತೈತೆ ಅದರಲ್ಲೇನೋ ಮಾಡ್ಬೋದು. ಸೊ ಸಾಸ್ ಒಳಗೆ ಎದ್ಕೊಂಡು ತಿಂದ್ರಂತೂ ಸಖತ್ತಾಗ್ತತಿ. ವಿಡಿಯೋ ಮಾಡೋಕ್ಕೆ ಯಾರಿಲ್ಲ ಫ್ರೆಂಡ್ಸ್, ನಾನು ವಿಡಿಯೋ ಮಾಡೀನಿ ಅದಕ್ಕೆ ಇದ್ರಾಗ. ಚಿಟ್ಟು ಮಲ್ಕೊಂಡ್ರೆ ಫ್ರೆಂಡ್ಸ್, ಅವರ ಫ್ರೆಂಡ್ ಮಗಗೆ ಇನ್ನು ಮುಂಜಾನೆ ಮಾಡಿಸ್ತಾರಲ್ಲ ಫ್ರೆಂಡ್ಸ್ ತಡ್ಸ್ಬರೋಣ ಅಂತ ಹೊಂಟೀನಿ. ನನಗೆ ಗೊತ್ತಿರಲಿಲ್ಲ, ಅವ್ರ ವೈಫ್ ಕಾಲ್ ಮಾಡಿ ಹೇಳಿದಾಗ ಗೊತ್ತು. ಡಿಸೈನ್ ಹಾಕಕ್ಕಂತ ಕಾಲ್ ಮಾಡಿದ್ರು ಅವರು, ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಮಾತಾಡ್ಸ್ಬರೋಣ ಬರ್ರಿ ಅಂತೇಳಿ ಅಂದೆ. ವಾಷಿಂಗ್ ಮಷಿನ್ದಾಗ ಬಟ್ಟೆ ಹಾಕೀನಿ, ಬಂದು ವಿಚಾರಿಸ್ಕೊತೀನಿ. ಹೀರಾ 5 ಜನಕ್ಕೆ ಚಪ್ಪಲ್ ನೋಡ್ರಿ, 70 ಇದು ಮೀಶೋ. ಹೋಗುನು, ಕರ್ಕೊಂಡು ಹೋಗುಣ. ಪೇರೆಂಟ್ಸ್ ಮೀಟಿಂಗು ಐತಿ ಇವತ್ತು, ನೆನಪಿಲ್ಲ ನೋಡಿ ನನಗೆ. ನನ್ನ ಮುಖದ ಮೇಲೆ ಬ್ಲ್ಯಾಕ್ ಅಂದ ಇದು ನನಗೆ ಬಂಗ್ ಆಗೈತಲ್ಲ, ಹೋಗವಲ್ತದ ಏನು ಹಚ್ಚಿದ್ರು. ಸ್ಕಿನ್ನಿನ ಡಾಕ್ಟರ್ ಕಡೆ ಹೋಗ್ಬೇಕೇನು, ಮುಖ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟತಿ. ಇರೋದ ಬ್ಲ್ಯಾಕ್ ಬಿಟ್ಟೆ ನಾನು, ಆದರೂ ಅದ್ರಾಗ ಬ್ಲ್ಯಾಕ್ ಆಗಿತ್ತು. ಸೇಬಣ್ಣ ದ್ರಾಕ್ಷಿ ಹಣ್ಣಷ್ಟು ಸ್ವೀಟ್ ಅದಾವ ನೋಡ್ರಿ. ಹೌದು, ಮನೆ ಹೋಗಿ ಚಲೋ ಐತೆ. ಅವನ್ ತಗೋಣ. ಒಂದು ಪಾವ್ ಕೆ ಜಿ ಹಾಕಿರಿ, ಪಾವ್ ಕಿಲೋ ತೋರ್ಸ. ಇದೊಂದು ಪಾವ್ ಕೆ ಜಿ ಸರ್ ಈ ಥರದ್ದು ನೋಡ್ರಿ. ಐತ್ರಿ ನೋಡ್ರಿ ಸ್ವೀಟ್ ಐತೆ ಆಡ್ರಿ. ಮೊನ್ನೆ ಅಲ್ಲಿ ತೊಗೊಂಡಿದ್ದು ರೀ, ಜಗ್ಗಿ ಹುಳಿ ಇದ್ದು ರೀ, ತಿನ್ಲೇ ಇಲ್ಲ ಯಾರು. ಪಾವ್ ಕಿಲೋ ಸಾಕು ಟೀಚರ್. ಒಟ್ಟ ಹೇಳಿದ ಮಾತು ಕೇಳಲ್ರಿ, ಹೋಮ್ವರ್ಕ್ ಮಾಡೋದಿಲ್ಲ, ಸಣ್ಣಗೆ ಮಾತಾಡ್ತಾಳ ಅಂತೇಳಿ ಬಂದು ಜಾನೂನ್ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಮತ್ತು ಲೇಟ್ ಆತಂದ್ರೆ ಕಾಯ್ತಾಳೆ ಅಂಥೇಳಿ ಈಗಿನ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಈಗಿನ ಕರ್ಕೊಂಡು ಹೋಗೋಣ ಅಂಥೇಳಿ ಸ್ಕೂಲಿಗೆ ಹೊಂಟಿವಿ. ಇವರಿಬ್ಬರಲ್ಲಿ ಮಾನ್ಯದ ಕಂಪ್ಲೇಂಟ್ಸ್ ಭಾಳ ಕಡಿಮೆ ಫ್ರೆಂಡ್ಸ್, ಜಾನೂನ್ ಕಂಪ್ಲೇಂಟ್ಸ ಹೆಚ್ಚಾಗ್ತಾವೆ. ಮನೆಯೊಳಗೂ ಹಂಗಾಕಿ ಆಕೆಗೆ ಏನು ತಿಳಿತೈತಿ ಅದನ್ನಷ್ಟ ಮಾಡ್ತಾಳೆ, ಬೇರೆಯವ್ರು ಹೇಳಿದ್ದು ಇನ್ಫ್ಲೂಯೆನ್ಸ್ ಆಗಲ್ಲ. ಮಾನ್ಯ ಹಾಗಿಲ್ಲ, ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ, ಎಲ್ಲರನ್ನೂ ಮ್ಯಾನೇಜ್ ಮಾಡಲೇಬೇಕು. ಇಂಗ್ಲೀಷಿಗೆ ಇದಕ್ಕೆ ಬಂಗಾರಿ ಇಲ್ಲಿ ನೋಡಿ, ಇನ್ಕರೆಕ್ಟ್ ಪೇರ್ ಇದನ್ನು ಹಾಕಬೇಕು, ಸರ್ಕಲ್ ಹಾಕಬೇಕು. ಏನು ಇಲ್ಲಿ ನೋಡಿ, ಎ ಕ್ಯಾಪಿಟಲ್ ಲೆಟ್ರ್ ಎ, ಸ್ಮಾಲ್ ಲೆಟ್ರ್ ಎ, ಕ್ಯಾಪಿಟಲ್ ಲೆಟ್ರ್ ಬಿ, ಸ್ಮಾಲ್ ಲೆಟ್ರ್ ಬಿ. ಇಲ್ಲಿ ನೋಡಿ ಡಿ ಕ್ಯಾಪಿಟಲ್ ಸ್ಮಾಲ್. ಏನು ಇದು ಕ್ಯಾಪಿಟಲ್ ಸ್ಮಾಲ್, ಇದು ಕ್ಯಾಪಿಟಲ್ ಸ್ಮಾಲ್, ಇದು ಕ್ಯಾಪಿಟಲ್ ಸ್ಮಾಲ್ ಐತಿ. ಇದೇನೈತಿ ಅನ್ಪೇರ್ ಐತಿಲ್ಲ, ಇದು ಬೇರೆ ಬೇರೆ ಐತಿಲ್ಲ, ಅದಕ್ಕೆ ಇದನ್ನ ಹಾಕ್ಬೇಕಾಗಿತ್ತು ನೀನು. ಇದು ಮಿಸ್ಟೇಕ್ ಮಾಡಿ ನೋಡು. ಇಲ್ಲಿ ನೋಡಿ ಜೆ 2 ಸಲ ಬರ್ತೀನಿ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಬರ್ದಿ. ಐ ಜೆ ಕೆ ಎಲ್ ಬರಿಬೇಕು. ಇಲ್ಲೇ ಕೆ ಬರಿಬೇಕಾಗಿತ್ತು ನೀನು, ಗೊತ್ತಾತಾ? ಇದೊಂದು ಮಾರ್ಕ್ಸ್, ಇದೊಂದು ಮಾರ್ಕ್ಸ್. 4 5 ಇದ್ದಲ್ಲಿ ಇದನ್ನ ಮಾಡ್ಯ 4. ಇದು 4 ಐತಿಲ್ಲ, ಇಲ್ಲಿ ಎಫ್ ಒ ಯು ಆರ್ 4 ಬರಿಬೇಕಾಗಿತ್ತು. ಇಲ್ಲಿ 5 ಐತಿಲ್ಲ, ಎಫ್ ಐ ವಿ 5 ಬರಿಬೇಕಾಗಿತ್ತು ನೀನು. ಸೊ ಮುಗಿಸ್ಕೊಂಡು ವಾಪಸ್ ಹೊಂಟೀವಿ. ಇದೆ ನೋಡಿರಿ ಫ್ರೆಂಡ್ಸ್, ಎಲ್ಲ ಮಾಡ್ತಾಳೆ, ಆನ್ಸರ್ಸ್ ಎಲ್ಲ ಬರೀತಾಳೆ, ಬಟ್ ಸ್ವಲ್ಪ ಸೋಂಬೇರಿದ್ದಾಳೆ. ಆಕೆಗೆ ತಿಳಿದ್ರೆ ಮಾತ್ರ ಬರೆಯೋದಕ್ಕೆ ನೋಡಬೇಕು. ನರ್ಸರಿ ಎಲ್ಲ ಈಗ ಹಂಗೆ ಮಾಡ್ತಾರೆ, ಆಮೇಲೆ ನೆಕ್ಸ್ಟ್ ಇಯರಿಗೆ ಅಂದ್ರೆ ಮತ್ತು ಬರೆಯೋಕೆ ಇದು ಮಾಡ್ತಾರೆ, ಇಂಪ್ರೂವ್ ಆಗ್ತಾರೆ. ಮಾನ್ಯ ಅಂತೂ ಆಕೆನೂ ಹಿಂಗೆ ಇದ್ದಳು, ಬಟ್ ಎಲ್ಲ 98 99 ಈ ಥರ ತೊಗೋತಿದ್ಲು. ಈಕೆ ಸ್ವಲ್ಪ ಈ ಸಲ ಚಲೋ ಮಾರ್ಕ್ಸ್ ತೊಗೊಂಡ್ರೆ ಫ್ರೆಂಡ್ಸಿಗೆ, ಇಲ್ಲಾಂದ್ರೆ ಪ್ರೀವಿಯಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ತೊಗೋತಿದ್ಲ. ಆಮೇಲೆ ಹೇಳಿದ ನೆನಪಿಟ್ಕೊತಿರ್ಲಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ, ಅದೊಂದು ದೊಡ್ಡ ಟಾರ್ಚರ್ ಇಕ್ಕಿದ್ದು ನನಗೆ.
ಹ್ಞೂ ಅಂತ 6 ಗಂಟೆಗೆ ರೆಡಿ ಆಗ್ತಾಳೆ ಫ್ರೆಂಡ್ಸ್. ಇಕ್ಕಿ ಕೈಕಾಲು ಮುಖ ತೊಳ್ಕೊಂಡು ಅದಾದಮೇಲೆ ಒಂದೊಂದು ಅಕ್ಷರ ಬರೆಯೋಕೆ ಒಂದೊಂದು ತಾಸು ಹೋಗ್ತಾವೆ. 9 ಗಂಟೆ ಮಟ್ಟ ಬರೀ 9 ಗಂಟೆ ಮಟ್ಟ ಹೋಮ್ವರ್ಕ್ ಮಾಡ್ತಾಳೆ. ಬರ್ದಿರೋದೆಷ್ಟು 4-5 ಅಕ್ಷರ ಬರ್ದಿರ್ತಾಳೆ ಫ್ರೆಂಡ್ಸ್. ಆಕಿ ಹೊಡೆದ್ರೆ ಇದನ್ನಾಗಲ್ಲ ಅಂಥೇಳಿ ಸುಮ್ಮನೆ ಬಿಟ್ಬಿಡ್ತೀನಿ. ಮಾಡ್ಬೋದು ನೆಕ್ಸ್ಟ್ ನೋಡೋಣ ಅಂಥೇಳಿ. ಮಾರ್ಕ್ಸ್ ಸ್ಕೂಲ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಒಂದು ಟ್ಯಾಲೆಂಟ್ ಇದ್ದೇ ಇರ್ತೈತಿ, ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕಾಗ್ತೈತಿ. ಜಾಸ್ತಿ ಪ್ರೆಷರ್ ಹಾಕಲ್ಲ. ಒಂದು 4 ದಿನ ಇರಲಿಲ್ಲ ಅಂದ್ರೆ ಕಸ ಆಗಿಬಿಟ್ಟೈತಿ, ಇವತ್ತ ಹುಟ್ಟೈತನ ನಾವು ಇಲ್ಲಾರ್ದಾಗ ಅನಿಸ್ಬಿಟ್ಟಿರ್ತೈತಿ. ಬಟ್ ಅದನ್ನು ಅಬ್ಸರ್ವ್ ಮಾಡಿರೋದಿಲ್ಲ. ಒಂದು 4 ದಿನ ಬಿಟ್ಟು ಊರಿಗೆ ಹೋಗಿರ್ತೀವಲ್ಲ, ವಾಪಸ್ ಬಂದಾಗ ಅಯ್ಯೋ ಎಷ್ಟು ಹೊಲಸಾಗಿತ್ತು ಅನ್ನಿಸ್ತಾ ಇರ್ತೈತಿ. ಅದಕ್ಕೆ ಒಂದಿಷ್ಟು ಕಸ ಕಿತ್ತು ಕಸ ಗುಡಿಸಿ ಎಲ್ಲ ಮುಗಿಸಿ ಇನ್ನೇನು ಹೋಮ್ವರ್ಕ್ ಮಾಡಿಸ್ಬೇಕು ಅನ್ನಕತ್ತಿದ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಯೂಟ್ಯೂಬ್ನಾಗ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.